ಹಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಾರ್ಯಾಲಯ ಚಿತ್ರದುರ್ಗ ಜಿಲ್ಲೆ. ಚಿತ್ರದುರ್ಗ ಜಿಲ್ಲೆಯಲ್ಲಿರುವಂಥ DHO ಆಫೀಸ್ ವತಿಯಿಂದ ಒಂದು ಪತ್ರಿಕಾ ಪ್ರಕಟಣೆಯನ್ನು ಬಿಡುಗಡೆ ಮಾಡಿರುವಂಥದ್ದು. ಇದು ಈಗಾಗಲೇ 1ನೇ ತಾರೀಕಿಗೆ ಬಂದಿದೆ. ನನಗೆ ಇದು ತಡವಾಗಿ ಸಿಕ್ಕಿದೆ. ಎನಿಹೌ ಇದರಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ, ಈ ಒಂದು ಪ್ರಕಟಣೆಯಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬರುವಂತಹ ಅಧೀನದಲ್ಲಿ ಬರುವಂತಹ ತಾಲೂಕು ಆಸ್ಪತ್ರೆ, ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಖಾಲಿ ಇರುವ ತುರ್ತು ಚಿಕಿತ್ಸಾ ವೈದ್ಯಾಧಿಕಾರಿಗಳು ಹಾಗೂ ಹಿರಿಯ ವೈದ್ಯಾಧಿಕಾರಿಗಳು ಮತ್ತು ಸಾಮಾನ್ಯ ಕರ್ತವ್ಯ ವೈದ್ಯಾಧಿಕಾರಿಗಳ ಹುದ್ದೆಗಳನ್ನು 37 ಹುದ್ದೆಗಳನ್ನು ಇಲ್ಲಿ ಕರೆಯಲಾಗಿದೆ. MBBS ಪದವಿ ವೈದ್ಯರುಗಳನ್ನು ಗುತ್ತಿಗೆ ಆಧಾರದ ಮೇಲೆ ಈ ಒಂದು ಭರ್ತಿಯನ್ನು ಮಾಡ್ಕೊತೀವಿ ಅಂತ ಹೇಳ್ತಾ ಇದ್ದಾರೆ. 1 ವರ್ಷದ ಅವಧಿಗೆ ಅಥವಾ ಖಾಯಂ ವೈದ್ಯರ ನೇಮಕವಾಗುವವರಿಗೆ, ಅಂದರೆ ನೇಮಿಸುವ ಬೇರೆ ಒಂದು ಖಾಯಂ ವೈದ್ಯರು ಬರುವವರಿಗೆ ಏನು ಮಾಡ್ಬೋದು ಅಂತಂದರಲ್ಲಿ ಕಾರ್ಯವನ್ನು ನಿರ್ವಹಿಸ್ಬೋದು. ಇದು 37 ಹುದ್ದೆಗಳನ್ನು ಇಲ್ಲಿ ಕರೆಯಲಾಗಿದೆ. ಇದು ಮೆರಿಟ್ ಕಮ್ ರೋಸ್ಟರ್ ಆಧಾರದ ಮೇಲೆ, ಅಂದರೆ ಪರ್ಸೆಂಟೇಜ್ ಮತ್ತು ಕಾಸ್ಟ್ ಬೇಸ್ ಮೇಲೆ ಇದು ಸೆಲೆಕ್ಷನ್ ಇರುತ್ತೆ. ಇಲ್ಲಿ ನೇರವಾಗಿ ಸಂದರ್ಶನಕ್ಕೆ ಕರೆಯಲಾಗಿದೆ. 15ನೇ ತಾರೀಕಿಗೆ ಕರೆದಿದ್ದಾರೆ. 15ನೇ ತಾರೀಕಿಗೆ ನೀವು ನೇರವಾಗಿ ಸಂದರ್ಶನಕ್ಕೆ ಬರಬಹುದು. ಏನಪ್ಪ ಅಂದರೆ ಇಲ್ಲಿ ನಿಮ್ಮ ಕನ್ಸಲ್ಟೇಟೆಡ್ ಅಂದರೆ ಸ್ಯಾಲ್ರಿ ಎಷ್ಟಿರುತ್ತೆ ಅಂದರೆ 60,000 ರೂಪಾಯಿ ಸ್ಯಾಲ್ರಿ ಇರುತ್ತೆ. ಇಲ್ಲಿ ಬರಬೇಕಾದ್ರೆ ನೀವು ಬಯೋಡಾಟಾ, ಹೌದಾ, ಬಯೋಡಾಟಾ ತುಂಬಿರಬೇಕು. SSLC, PUC, MBBS ಮತ್ತು ಎಲ್ಲ ಅಂಕಗಳ ಪಟ್ಟಿಗಳನ್ನು ಮತ್ತು ಹೌಸ್ ಮೆನಿಸಿಪ್ ಅಂದಿದ್ದು. ಇದು ಮೇ ಬಿ ಅವರು ಎಕ್ಸ್ಪೀರಿಯೆನ್ಸ್ ತೊಗೊಂಡಿರ್ತಾರಲ್ಲ, ಇಂಟರ್ನ್ಶಿಪ್ ಮಾಡಿರ್ತಾರೆ, ಅದರದ್ದು ಇರ್ಬೋದು. ಆಮೇಲೆ ಪ್ರಮಾಣ ಪತ್ರಗಳು, ಕಾನೂನುಬದ್ಧ ಮಾನ್ಯತೆ ಪಡೆದಿರುವಂಥ ವಿಶ್ವವಿದ್ಯಾಲಯ ಪಡೆದಿರುವಂತಹ KNC ರಿಜಿಸ್ಟ್ರೇಷನ್ ಇರ್ಬೋದು. ಎಲ್ಲವನ್ನು ಕೂಡ ದೃಢೀಕರಣ ಮಾಡಿಕೊಂಡು ಒಂದು ಸೆಟ್ ಜೆರಾಕ್ಸು ಮತ್ತು ಗುರುತಿನ ಚೀಟಿ, ದೃಢೀಕೃತ ಅಂತಂದರೆ ಸ್ವಲ್ಪ ಅಟೆಸ್ಟೆಡ್ ಕೂಡ ಮಾಡ್ಬೋದು. ಒಂದು ಸೆಟ್ ಜೆರಾಕ್ಸ್ ಜೊತೆಗೆ ನೀವು ಏನು ಮಾಡಬೇಕಂತಂದರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಚಿತ್ರದುರ್ಗ ಇಲ್ಲಿಗೆ ಬಂದು ನೀವು ಏನು ಮಾಡ್ಬೋದು ಅಂತಂದರೆ ಸಂದರ್ಶನಕ್ಕೆ ಹಾಜರಾಗ್ಬೋದು ಅಂಥೇಳಿ. ಇದು 15ನೇ ತಾರೀಕಿಗೆ, ಇದೇ ತಿಂಗಳು 15ನೇ ತಾರೀಕಿಗೆ MBBS ಆದವರಿಗೆ 37 ಹುದ್ದೆಗಳನ್ನು ಇಲ್ಲಿ ಕರೆಯಲಾಗಿದೆ. ಓಕೆ, ಇದು MBBS ಅಭ್ಯರ್ಥಿಗಳಿಗೆ ಯೂಸ್ಫುಲ್ ಆಗುತ್ತೆ. ಮತ್ತೇನಾದರೂ ಡೌಟ್ಗಳಿದ್ದರೆ ನೀವೇನು ಮಾಡ್ಬೋದು ಅಂತಂದರೆ ಈ ನಂಬರ್ಗೆ ಮತ್ತು ಈ ಜಿಮೇಲ್ಗೆ ನೀವು ಕಾಂಟ್ಯಾಕ್ಟನ್ನು ಮಾಡ್ಬೋದು ಅಂತ ಕೊಟ್ಟಿದ್ದಾರೆ.